ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇವತ್ತು ಬೆಳಗ್ಗೆಯಿಂದ ಲೈವ್ ಅಪ್ಡೇಟ್ಸ್ನ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಏನಾಯಿತು ಅಂತೆಲ್ಲ ಹಾಕಿದ್ದೀನಿ. ಸೊ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬನ್ನಿ. ವ್ಯೂವರ್ಸ್ನೆಲ್ಲ ಲೈವ್ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸದ್ಯಕ್ಕೆ ಏನು ನಡೀತಾ ಇದೆ ಲೈವಲ್ಲಿ ಅಂತ ನೋಡೋದಾದರೆ, ವಿನಯ್ ಅವರು ಮತ್ತು ಸಂಗೀತ ಅವರು ಆ್ಯಕ್ಚುಲಿ ತುಂಬಾ ಒಂದು ಒಳ್ಳೆ ಕನ್ವರ್ಸೇಷನ್ನ ನಡೆಸ್ತಾ ಇದ್ರು. ಅಂದರೆ ಇಷ್ಟು ದಿನದ ಹಿಂದೆ ಅವರ ಮಧ್ಯಕ್ಕೆ ಅಷ್ಟೊಂದು ಒಂದು ಏನು ಬಾಂಡಿಂಗ್ ಇತ್ತು ಅದು ಸರಿ ಇರಲಿಲ್ಲ. ಬಟ್ ಮೋಸ್ಟ್ಲಿ ಒಂದು ಎಪಿಸೋಡ್ ಏನಾಯಿತು ಮೊನ್ನೆ, ಶೈನ್ ಶೆಟ್ಟಿ ಅವರು ಮತ್ತು ಶುಭ ಪುಂಜ ಅವರು ಬಂದು ಹೋದಾಗಿಂದನೂ ಅಷ್ಟೇ ಅವರಿಬ್ಬರು ಮಧ್ಯಕ್ಕೆ ಯಾವುದೇ ಥರದ ಜಗಳಗಳು ನಡೀತಾ ಇಲ್ಲ. ಅಷ್ಟಾಗಿ ಏನೇ ಒಂದು ಮಾತು ಬಂದರೂ ಬೇಗ ಅಲ್ಲೇ ಸಾಲ್ವ್ ಮಾಡಿಕೊಂಡು ಅದನ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಿದ್ದಾರೆ ಇಬ್ಬರು ಕೂಡ. ಸೊ ಒಂದು ಒಳ್ಳೆ ಇಬ್ಬರು ಕಡೆಯಿಂದನೂ ಅಂತ ಅನಿಸುತ್ತೆ. ಯಾಕಂದರೆ ಮೊನ್ನೆ ಕಾರ್ಡ್ ಕೊಡೋವಾಗೂ ಅಷ್ಟೇ ಸಂಗೀತ ಅವ್ರಿಗೆ ವಿನಯ್ ಕೊಟ್ಟರು, ವಿನಯ್ ಅವ್ರಿಗೂ ಸಂಗೀತ ಅವ್ರು ಕೊಟ್ಟರು. ಬಟ್ ಇಬ್ಬರೂ ಮೊದಲು ಹೇಗೆ ತೊಗೊತಿದ್ರು ಅದನ್ನ ಜಗಳಕ್ಕೆ ಹೋಗೋರು. ಬಟ್ ಇಬ್ಬರು ಆ ಥರ ಹೋಗ್ತಾ ಇಲ್ಲ ಇವಾಗ. ಆ್ಯಕ್ಚುಲಿ ತುಂಬಾ ಒಂದು ಒಳ್ಳೆ ವೇಯಲ್ಲಿ ತೊಗೊಂಡು ಅಲ್ಲಿಗೆ ಬಿಡ್ತಿದ್ದಾರೆ ಅದನ್ನ. ಸೊ ಖಂಡಿತವಾಗ್ಲೂ ಇದು ನೋಡೋರ್ಗೂ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಪ್ರತಿ ಸತಿ ಜಗಳ ಅನ್ನೋದಕ್ಕಿಂತ ಈ ಥರನೂ ಇರಬೇಕು ಅಂತ. ಸೊ ಇವತ್ತು ಅಷ್ಟೇ ಮಾರ್ನಿಂಗ್ ಕಾಫಿ ಕುಡ್ಕೊಂಡು ಸಂಗೀತ ಅವರು ಕೂತಿರ್ತಾರೆ ಗಾರ್ಡನ್ ಏರಿಯಾದಲ್ಲಿ. ಅಲ್ಲಿ ಒಂದು ಏನು ಗಿಡ ಇದೆ, ಮರ ಎಲ್ಲ ಬೆಳೆಸಿದಾರಲ್ವ, ಮತ್ತು ಡವ್ ಪ್ರಮೋಷನ್ ಕಡೆಯಿಂದ ಏನು 3 ಗಿಡಗಳನ್ನೆಲ್ಲ ನೆಟ್ಟಿರ್ತಾರೆ. ಸೊ ಆ ಜಾಗದಲ್ಲಿ ಕುತ್ಕೊಂಡು ಕಾಫಿ ಕುಡಿತಿರ್ತಾರೆ. ಸೊ ಅದೇ ಟೈಮಲ್ಲಿ ವಿನಯ್ ಅವರೇ ಬರ್ತಾರೆ. ಅವರೇ ಖುದ್ದಾಗಿ ಬಂದು ಅಲ್ಲಿ ಪಿನ್ ಬ್ಯಾಗ್ ಹಾಕ್ಕೊಂಡು ಕುತ್ಕೊಂಡು ಮಾತಾಡಿಸ್ತಿರ್ತಾರೆ ಸಂಗೀತ ಅವ್ರನ್ನ. ಸೊ ಇಲ್ಲಿ ಅವರು ಯಾವುದೇ ಬೇರೆಯವ್ರ ಬಗ್ಗೆ ಕೂತ್ಕೊಂಡು ಗಾಸಿಪ್ ಮಾಡ್ತಿಲ್ಲ. ಅವ್ರ ಮಧ್ಯಕ್ಕೆ ಅವ್ರ ಬಗ್ಗೆನೇ ಮಾತಾಡ್ಕೊತಿದ್ದಾರೆ. ಮತ್ತು ತುಂಬ ನೇಚರ್ ಬಗ್ಗೆ ಮಾತಾಡ್ತಿದ್ರು. ಆ್ಯಕ್ಚುಲಿ ಗಿಡಗಳ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಗೊಬ್ಬರ ಎಲ್ಲ ಹೇಗಾಗುತ್ತೆ ಏನು ಅಂತ. ಮತ್ತು ಇಲ್ಲಿ ಸಂಗೀತ ಅವರು ಅಷ್ಟೇ ಅವ್ರಿಗೆ ಈ ಪ್ಲ್ಯಾಂಟ್ಸ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟೊಂದು ಹೇಳ್ತಿದ್ರು ಅದ್ರ ಬಗ್ಗೆ ಎಲ್ಲ ಅವರು. ಹೇಗೆ ಬೆಳೆಯುತ್ತೆ ಏನು, ಮತ್ತು ನಾಟಿ ಎಲ್ಲ ಹೇಗೆ ಬೆಳೆಸ್ತಾರೆ, ಯಾವ ಥರ ಎಲ್ಲ ಅದಕ್ಕೆ ನ್ಯೂಟ್ರಿಷನ್ ಹೋಗುತ್ತೆ, ಏನೇನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಅದು ಬೆಳೆಯುತ್ತೆ ಅಂತ. ಇಬ್ಬರು ಕೂಡ ಅಷ್ಟೇ ಅದ್ರ ಬಗ್ಗೆ ತುಂಬ ಡೀಪಾಗಿ ಮಾತಾಡ್ತಿದ್ರು ಅಂತ ಹೇಳ್ಬೋದು. ಒಂದು ಒಳ್ಳೆ ಕನ್ವರ್ಸೇಷನ್ ಮತ್ತು ಒಂದು ಏನಾದರೂ ಒಂದು ತಿಳ್ಕೊಳ್ಳೋ ಥರ ಇರುತ್ತೆ. ಸೊ ಪ್ರತಿ ಸತಿನೂ ಅಷ್ಟೇ ಬೇರೆ ಯಾವುದೋ ಬಗ್ಗೆ ಮಾತಾಡೋದು ಬಿಟ್ಟು ಈ ಥರ ಎಲ್ಲ ಒಂದು ಒಳ್ಳೆ ಕನ್ವರ್ಸೇಷನ್ ನಡೆಸ್ತಾ ಇದ್ದರೆ ಅವರ ಮಧ್ಯಕ್ಕೂ ಕೂಡ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ. ಮತ್ತು ಎಲ್ಲೂ ಕೆಟ್ಟವರಾಗಲ್ಲ. ಒಂದು ಕೆಟ್ಟ ಒಂದು ಈ ಕ್ಯಾರೆಕ್ಟರ್ ಏನು ಕಾಣಿಸ್ತಾ ಇದೆ ಇವಾಗ ಎಷ್ಟೋ ಜನಕ್ಕೆ ಹೊರಗಡೆ ಬೇರೆಯವ್ರ ಕಡೆಯಿಂದ, ಸೊ ಆ ಥರದ್ದೆಲ್ಲ ಎಲ್ಲೂ ಕಾಣಿಸಲ್ಲ. ಮೋಸ್ಟ್ಲಿ ಈ ಇಬ್ಬರು ಜನನು ಯಾವುದೇ ಫ್ಯಾನ್ ಬೇಸ್ ಸಂಗೀತ ಅವ್ರಿಗೆ ಅಥವಾ ವಿನಯ್ ಅವ್ರಿಗೆ ಇರೋದು ಮೇನ್ಲಿ ಇವರ ಸ್ಟ್ರೇಟ್ ಫಾರ್ವರ್ಡ್ನೆಸ್ಗೆ. ಯಾಕಂದರೆ ಯಾರ ಬಗ್ಗೆನೂ ಕುತ್ಕೊಂಡು ಅವ್ರು ಜಾಸ್ತಿ ಮಾತಾಡಲ್ಲ, ಅವ್ರವ್ರ ಬಗ್ಗೆ ಮಾತಾಡ್ಕೊತಾರೆ. ಬಟ್ ಹಿಂದೆ ಒಂದು ಮುಂದೆ ಒಂದು ಆ ಥರ ಮಾತಾಡೋದು ತುಂಬಾ ಕಮ್ಮಿ. ಇಬ್ಬರು ಏನಿದ್ರು ಮುಖದ ಮೇಲೆ ಹೇಳ್ತಾರೆ ಅಂತ ತುಂಬ ಜನಕ್ಕೆ ಇವರು ಇಷ್ಟ ಆಗ್ತಾರೆ ಆ ಒಂದು ನೇಚರಿಂದ. ಸೊ ಈ ಒಂದು ನೇಚರ್ ನಿಮ್ಮೆಲ್ಲರಿಗೂ ಇಷ್ಟನಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರೇ ಆಗಿರಲಿ ನಿಮ್ಮ ಒಂದು ಈ ಸೀಸನ್ 10 ಏನಿದೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಕೂಡ ಹೇಳಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕಂತೂ ವಿನಯ್ ಅವರು ಮತ್ತು ಸಂಗೀತ ಅವರು ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಸೊ ಅದಾದಮೇಲೆ ಸಂಗೀತ ಅವರು ಹೋಗ್ತಾರೆ. ಅವರು ಏನು ಡೈಲಿ ಯೋಗ ಎಲ್ಲ ಮಾಡ್ತಾರೆ. ಸೊ ಯೋಗ ಮಾಡೋಕ್ಕೆ ಅಂತ ಅವರು ಹೋಗ್ತಾರೆ. ಆಮೇಲೆ ವಿನಯ್ ಅವರು ಅಷ್ಟೇ ಅವರ ಕೆಲಸಕ್ಕೆ ಅಂತ ಹೋಗ್ತಾರೆ. ಸೊ ಇದು ಸದ್ಯಕ್ಕೆ ಲೈವಲ್ಲಿ ನಡೀತಿರೋದು. ಸೊ ಎಲ್ಲ ಲೈವ್ ಅಪ್ಡೇಟ್ಸ್ನ ಹಾಕ್ತಾಯಿರ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.